ಇವಾಗ ಕಿಚನ್ ತುಕ ನಾಗ ಸ್ಟೈಲ್ದ ಬೇಕಣ್ಣೆ ಎತ್ತೆ ವರ್ಲ್ಡ್ ದ ಸ್ಪೈಸಿಯಸ್ಟ್ ಇಲ್ಲಿ ಟೈಮ್ ಫುಲ್ಲಿರ್ರಿ ತೋಲಿ ಐಸ್ ಬರೋದು ಐಸ್ ಬರ್ತದ ಮುಲ್ಪ ಕೆಳಗೆ ಇಲ್ಲಿ వెల్కమ్ బ్యాక్ టు ది ఛానల్ బాక్స్ జైలు పొరకుల్లా టైం ఇత్తే గంటే నాలాండు గాడ ఎంగులు నీకు లాస్ట్ లో దూపోర ఎంగులు ಕೊನಮ್ಮ ವಿಲೇಜ್ ಬಂದ್ಬಿಟ್ಟು ವಿಲೇಜ್ ಬದಿತ್ತ ಫುಲ್ ವಿಲೇಜ್ ಎಕ್ಸ್ಪ್ಲೋರ್ ಮಾಡ್ತಿತ್ತ ಫುಲ್ ತಿರ್ಕೊಂಡು ಬಂದು ನಡ್ಕೊಬೋದು ಮತ್ತೆ ನನ್ನ ಮೂಲೆ ಇಲ್ಲ ಮುಲ್ತೋಲಿ ಸೊತ್ತೆ ಮುಲ್ಪ ಒಂಜಿ ಸ್ಟೇ ಮಾಡೋದಿಲ್ಲ ಎಂಕುಲು ಮುಲ್ಪ ನಮಕ್ ಮೂಲೆ ಸ್ಟೇ ಹಾಕಂದ್ ಬಾರಿ ಒಂಜಿ ಆಸೆ ಉಂಡು ಹೋಮ್ ಸ್ಟೇ ಕೆಲವು ಕಾಸ್ಟ್ಲಿ ಇತ್ತನ ಉಂಟು ಜಜಿನ ಮುಲ್ತು ಪೋಪ ಒಂಜಿ ತೂಕ 2-3 ಹೋಮ್ ಸ್ಟೇ ನಾಡು ಹೋಗ್ಬೋದು ಓಲ ಲಾಕಿದ ಹೋಮ್ ಸ್ಟೇ ಇತ್ತಿನ ಮುಲ್ ಸ್ಟೇ ಅಪ್ಪ ಒಂಜಿ ಮುಲ್ತ ಈ ಹಳ್ಳಿ ಒಂಜಿ ಉಂಟು ಬಾರಿ ಆಸೆ ಮುಲ್ಪ ಕ್ಯಾಂಪಿಂಗ್ ಮಲ್ಪರಿಜ್ಜಿಗೆ ದಾಲಜ್ಜಿ ಹೋಮ್ ಸ್ಟೇ ಉಂಡುಗೆ ಕೆಲವು ಮತ್ತೆ ಕಾಸ್ಟ್ಲಿ ಪಡ ಹೊಲೆ ಬಂದಿರು ಇದೇ ಉಂಟುದೋಲಿ ತೂಕ ಕಮ್ಮಿಟಿ ತಿಕ್ಕ ಉಂಟು ಜಜಿನ ಮುಲ್ತು ಪೋಪ ಕ್ಯಾಂಪಿಂಗ್ ಮಾಡ್ಬಾರ ಕೊಡ್ತಾರೆ ನಮಗೆ ಭಾರಿ ಶೋಕತ್ತು ಈ ಊರುಡೆಗಳಿಗೆ ಒಬ್ಬ ಡ್ರೋನ್ ಡ್ರಾಪರ್ ಇದ್ದಲ್ಲಜ್ಜಿ ಹೋಯ್ತೆ ಒಂದು ತೂಕ ಒಂಜಿ ಸ್ಟೇ ಉಂಡು ತಿರ್ತು ಮಸ್ತ್ ಕಾಸ್ಟ್ಲಿ ಅನ್ನು ಕೊಡ್ಚಿ ಫಸ್ಟ್ ಆಫ್ ಆಲ್ ಔಟ್ ಆಫ್ ಬಜೆಟ್ ಪೋಂದುಲ್ಲತ್ತೆ ಒಡೆ ಮೊಟ್ಟ ಟ್ರಿಪ್ ಎಂಡ್ ಆಪಂಗ್ ಗೊತ್ತಿಲ್ಲ ಯೂಟ್ಯೂಬ್ ಕಾಸು ಬರಂದೆ ಮೊದಲು ನೆರಕ್ ನುರ್ಕಾತು ಪೋರ ಚಡ್ಡಿ ನಮ್ಮ ನೋಡು ಮಿತ್ತು ಬರ್ತಿತ್ತು ನೋಡವಿ ಇರ್ತದ ಮಿತ್ತು ರಂಜಂಗಳಿಗೆ ಹೋಮ್ ಸ್ಟೇ ಜೊತೆ ಸೊ ಅವು ಉಂಡ ತೂಕ ಡೆಡ್ ಎಂಡ ಸಿರ್ತು ಬಂಡೆನಾ ರೂಟ್ ಮ್ಯಾಪ್ ಇತ್ತು ಹಾಂ ದೊಡ್ಡ ಪಾಪ ಮುಂದುವರಿ ಇಲ್ಲದು ಸಾಲ್ಡ್ ಉಂಟದ ಬ್ಯಾಂಬುದ ಲೆಫ್ಟ್ ಸೈಡ್ ಮಗ ಐಕೆ ಪಂಪ್ಕಿಂದ ಒಂದು ಬರೋಬ್ರು ದುರ್ಪಿಂದ ಇಲ್ಲದು ಎಂಜಾಯ್ ಮಾಡ್ಬಂದ ಲೆಫ್ಟ್ ಸೈಡ್ ಬಂದ ಭಾರಿ ನೀಟ್ ಒಂಜಿ ಹಳ್ಳಿ ಕೊನಮ್ಮ ವಿಲೇಜ್ ಟ್ಯಾಂಕ್ ಪೂರ ನೀರ್ದ ಹಾಂ ಓಲ್ಡ್ ಚಲ್ಲ ಟ್ಯಾಂಕ್ ಒಳ್ಳೆ ಡೋಪಿ ಇನ್ನು ನೆಟ್ಟು ಕೆಲವು ಜನ ಅಲ್ಲಿರಿಯಾ ಕೆಲವು ಗಾಡಿಲು ಇಲ್ಲ ನಾನು ಭಾರಿ ಶೋಕು ಮಾತ್ರ ಕಾಸ್ಟ್ಲಿ ಉಪ್ಪು ಮೇಬಿ ಒಟ್ಟಾರೆ ಕಾಸ್ಟ್ಲಿ ಉಪ್ಪು ಎಂದು ಬರ ಬಂದ ಏನೊಂದು ಪೇಂಟ್ ಬರಾಕೊಂದಿಲ್ಲ ಎಸ್ ಮುಲ್ಪ ಮುಲ್ಪ ಸ್ಟೇ ಇಜ್ಜಿಗೆ ದೇ ಬಂಡ ಹಾರ್ನ್ಬಿಲ್ ಮುಲ್ಪ ಬಂಡ ಹಾರ್ನ್ಬಿಲ್ ಫೆಸ್ಟಿವಲ್ ಆನಾಗ ಮಾತ್ರ ಮುಲ್ಪ ಜನಕ್ಕೂ ಬರ್ತೀನಿ ಈಗ ಮುಲ್ಪ ಜನಕ್ಕೂ ಬರ್ಪುಜಿರಿಗೆ ಐಗಿ ತಿಂಗಳು ತೂಕ ಪಿರ ಪೋಯಿ ಎಲ್ಲದ ಹೆಂಗೆ ಡೆಸ್ಟಿನೇಷನ್ ಹೊಡೆಕೊಂಡು ಅಡಿಗೆ ಹಾಕುವ ಅರ್ಧ ಪಡೆ ಫುಲ್ ಹಾಕರೆ ಹಾಪುಜಿ ಏತಾಪನ ಅದಾಗದು ಒಲ್ಪಲ್ಲ ಪುರ ಹೋಮ್ ಸ್ಟೇ ನಾಡಕ ಕೊಂಚ ಕೊಯ್ ಮಾಡೋಬಲ್ಲ ನಾಡಕ ಬಜೆಟೆಡ್ ಹೋಮ್ ಸ್ಟೇ ಉಂಟದ್ದು ಇವನ ಮಧ್ಯಾಹ್ನ ಒಣಸತ್ತು ಜೀವ ಪಡೋದೊಂದು ಇದನ್ನ ಕ್ಯಾಂಪಿಂಗ್ ಮಾಡ್ತಂಡ ಸಿಟಿದಲ್ಲ ಯಾವ ಮುಲ್ಪ ಆಕ್ಚುಲಿ ಕೇಂದ್ರ ಪರ್ಮಿಷನ್ ಇಜ್ಜಿ ಬಂದಿರು ಕ್ಯಾಂಪಿಂಗ್ ಮಾಡ್ಬರಕ್ಕೆ ಹೋಮ್ ಸ್ಟೇಲಿ ಇಜ್ಜಿ ಬರ್ತಿನ ರೂಟ್ಗೂ ಮೆಲ್ಲ ಪೋಯ್ಪಿರ ಎಸ್ದು ನಮ್ಮ ಕೊನಮ್ಮ ವಿಲೇಜ್ ಎಕ್ಸಿಟ್ ಆಗೋದಿಲ್ಲ ಮುಲ್ತೂರ್ದು ಕೊಯ್ಮಾ ಗುಪ್ಪುನು 18 ಕಿಲೋಮೀಟರ್ಸ್ ಸೊ ಕೊಯ್ಮಾ ಸಿಟಿ ಟೆಂಕ್ಲೆಗೆ ಕುಲ್ರಾತ ಸ್ಟೇಜಿ ಚೂ ದುಂಪತ್ತುಕ ಕೆಲವು ಮನೆ ಬಂದಾಗ ಮತ್ತೆ ಸ್ಟೇಸ್ ತೂದಿತ್ತೇನೆ ಹೋಮ್ ಸ್ಟೇ ಮತ್ತ ಸೌಲ್ದಾರ ಆಪಣದುಕ ಸಾಯ್ತುಲ ಇವಿ ಸನ್ಸೆಟ್ದ ಕಲರ್ ತುಲ ಕಾಯ್ತಾ ಭಾರಿ ಶೋಕದೊಂದು ಸನ್ಸೆಟ್ ಆತಂಡು ಆಲ್ರೆಡಿ ಗಂಟೆ 4 ಮೂಜಿ ಮುಕ್ಕಲ್ ಮೂಜರ ಗಂಟೆ ಸ್ವಲ್ಪ ಸನ್ಸೆಟ್ ಹಾಕೊಂಡು ನಾನೊಂದು ಅರ್ಧ ಗಂಟೆ ಕತ್ತಲೆ ಹಾಕೊಂಡು 5 ಗಂಟೆ ಇದು ಇದ್ದೇನೆ ಹಾಕೊಂಡು 4 ಮುಕ್ಕಲ್ ಅಂತ ಕತ್ತಲೆ ಹಾಕೊಂಡು ಅದೆಲ್ಲ ಡಾರ್ಕ್ 9 ಹಾಂ 5 ಗಂಟೆ ಕತ್ತಲೆ ಫುಲ್ ನಮ್ಮ ಊರು ವರ್ಮಾಟೆ ಕತ್ತಲೆ ಹಾಕೊಂಡು ಅಂಚ ಕತ್ತಲೆ ಕಡುವು ಕತ್ತಲೆ ಭಾರಿ ಬಂಗೋಡು ನಾಡ್ದು ನಾಲ್ಕು ಕೊಯ್ ಮಾಡೋಲ್ಲ ಸೊ ಎಕಡೆ ಜಂಗುಲು ಹೋಟೆಲ್ ನಡುತ್ತಾ ಒಣಸಿಗೆ ಮುಲ್ತುವಲ್ಲಿ ಗಂಟೆ ಎತ್ತೆ ಹಾಜರಾಯಿನಿ ಪೂರ ಹೋಟೆಲ್ ಬಂದು ಈಗ ಒಣಸ್ಕೊಳ್ಬೋದು ಹೋಟೆಲ್ ಗೊತ್ತಿಜ್ಜಿ ಲಾಸ್ಟ್ ಕೊಂಜಿ ಕಡೆ ತಿಕ್ಕೊಂಡು ಹೋಟೆಲ್ ದೇವನ ಪೂರ್ ಕಿತ್ತು ಪೂರ್ ತಿನ್ಪುಜಾನಿ ಪೋಯಿ ಒಂಜಿ ಹೋಟೆಲ್ ಬುಕ್ ಮಲ್ತ 2500 ಪಂಡ್ರ ಅವೇ ಕಮ್ಮಿ ಹೋಟೆಲ್ ತೆಗಿ ಮುಲ್ಪೆಂಗಳಿಗೆ 3 ಜನಕ್ಕೆ ಮೊಲ್ತೊಂದು 10 ನಿಮಿಷ ಉಂಡು ತೂಕ ಎಂಚೊಪ್ಪುಂಡು ಒಜ್ಜೆಪ್ಪುಡೆ ಬಣ್ಣ ಎಲ್ಲ ಕಾಣೆ ಬೇಗ ಲಕ್ಕದ ಪೋರಣ್ಣಗಳಿಗೆ ಲೊಂಗ್ವಾ ವಿಲೇಜ್ ಮೌನ್ ವಿಲೇಜ್ ಫೈನಲಿ ರೂಮ್ ರೀಚ್ ಆಯ ಈ ರೂಮ್ ಹಿಂಗುತ್ತೆ 2500 ಕೊರಿಯ ಬಾತ್ರೂಮ್ ಪ್ರತಿ ಒಪ್ಪುನು ಸೊ ಒಂದು ಎಕ್ಸ್ಟ್ರಾ ಬೆಡ್ ಮಾಡ್ತೀರಿ ನೆಟ್ಟು ತೇರು ಚುಪ್ಪು ಯಾಣಜ್ಜಿ ಸಿರ್ಚಿಪ್ಪುವೆ ಸೊ ಪ್ರತಿ ಬಾಲ್ಕನಿ ತಿಳಿಯಂಗಲ್ಲ ಮಲ್ಲ ಬಾಲ್ಕನಿ ಇದು ಬಾಲ್ಕನಿ ಹಂಗಲ್ಲ ಸೊ ಎಲ್ಲ ಕಾಣೆ ಬೇಗ ಲಕ್ಕದ ಮತ್ತು ಪಿಲ್ಲರ್ ಹಾಕೊಂಡು ನಮ್ಮ ಲುಂಗ್ವಾ ಮೂನ್ ವಿಲೇಜ್ ಆ್ಯಕ್ಚುಲಿ ಸ್ಪೆಲ್ಲಿಂಗ್ ಉಪ್ಪನ MON ಮೋನ್ ಅಕಲು ಮೋನ್ ವಿಲೇಜ್ చెప్పారు
ತೂಗೆಲ್ಲ ಕಾಣ ಬೇಗ ಲಕ್ಕದ ಸೊ ಗುಡ್ ನೈಟ್ ಬಾಬಾಯ್ ಟೇಕ್ ದಿಸ್ ಕೇರ್ ಏಕೆ ಮಂಜ ಪಣ್ಣ ಸೂಪರ್ ಫಸ್ಟ್ ಡೇತಾ ಜರ್ನಿ ಸೂಪರಾ ಸೂಪರ್ ಇದೆಯಾ ಊರು ಸೂಪರ್ ಚಳಿ ಚಳಿ ಒಂದು ರೊಟೇಷನ್ ನಿಮ್ದು ಕಮ್ಮಿ ಈ ಜನಗಳು ಮಸ್ತ್ ಚಳಿ ಇತ್ತು ಕಮ್ಮಿ ಸೊ ಜಪ್ಪು ಒಂದು ಬೇಗ ಅಲ್ಲಿ ಕಾಣ ಬೇಗ ಲಕ್ಕರಂಡು ಗುಡ್ ನೈಟ್ ಗುಡ್ ಮಾರ್ನಿಂಗ್ ಒಂದು ನೆಕ್ಸ್ಟ್ ಡೇ ಸೊ ಇವ್ಗಳು ಕೊಡದು ಪಟ್ಟು ಒಂಜಿ ಕೊಯ್ ಮಾಡಿದು ಚೂರು ಎದುರು ಬತ್ತು ಸ್ಟೇ ಆದಿತ್ತ ಸೊ ಈ ಗೆಸ್ಟ್ ಹೌಸ್ ಸ್ಟೇ ಆದಿತ್ತ ಸೊ ಗಂಟೆ ಎತ್ತೆ 5:45 ಕಾಂಡಿದ ಅದು ಎಂಚ ಸನ್ರೈಸ್ ಆತನ ಸ್ವಲ್ಪ 5:45 AM ಈ ತಲುಪುತ್ತಲು ಹಬ್ಬ 9 ಆತಂದುಲೆ ಈ ಸೈಡ್ ಮತ್ತೆ ಸೊ ಇನ್ನು ಅಂಕುಲು ಮಾರ್ನಿಂಗ್ ರೀಚ್ ಬಂದಿಲ್ಲ ಮುಂದೆ ಒಂಜಿ 300 ಕಿಲೋಮೀಟರ್ ಉಂಡು ಮುನ್ನೂರು ಬಂದು ಒಂಜಿ 295 ಮೀಟರ್ ಉಂಡು ಆಲ್ಮೋಸ್ಟ್ 13 hours ರೂಟ್ ಉಂಡು ಸೊ ಮಾರ್ನಿಂಗ್ ರೀಚ್ ಬಂದು ಮಾರ್ನಿಂಗ್ ಜೊತೆ ಅವು ಪಂಡ ಅಲ್ತದ್ದು ಕೂಡ ಬೋರಂಡ್ ಇಲ್ಲಿಗೆ ಏನ ಲುಂಗ್ವಾ ಪಂಪಿರಂಜಿ ಅದನ್ನುಂಡು ನಾಗಾಲ್ಯಾಂಡ್ದ ಸೊ ಒಂದು ಓವರು ಪಂಡ ನಮ್ಮ ಮಯನ್ಮಾರ್ ಬಾರ್ಡರ್ ತಲುಪ ಬರ್ಕೊಂಡು ಸೊ ಒಂದು ಸ್ಪೆಷಲ್ ಮಸ್ತ್ ತೆಂಗಳು ಈತ ಬಾರ್ಡರ್ ಪೋಯ ಬಾಂಗ್ಲಾದೇಶ್ ಬಾರ್ಡರ್ ಪೋಯ ಅಂಚನೆ ರಡ್ ಬಾಂಗ್ಲಾದೇಶ್ ಬಾರ್ಡರ್ ಪೋಯ ಸೊ ಇಂಚಿನ ಬಾರ್ಡರ್ ಸ್ವಲ್ಪ ತೂತಿದ್ದೆ ಅಂದರೆ ಪಂಡ ಒಂಜಿ ಹೆಡ್ ಎಂಟರ್ಸ್ ನಗಲ ಊರು ನೀವು ಕೆಂದುಪೋರು ನಾಗಾಲ್ಯಾಂಡ್ದ ಹೆಡ್ ಎಂಟರ್ಸ್ ಮಸ್ತ್ ಫೇಮಸ್ ಇತ್ತಲೇ ಉಳ್ಳಿರಕಲು ಒಂಜಿ 14 ಜನ ಉಳ್ಳಿರ ಹೆಡ್ ಎಂಟರ್ಸ್ ದುಂಬುದಕಲು ಸೊ ಅಕ್ಕಲೇನು ಮೀಟರ್ ಬಂದಿಲ್ಲ ಅಂಚನೆ ಕಿಂಗನ ಇಲ್ಲ ಬಂದಿಲ್ಲ ಕಿಂಗನ ಎಂಚ ಬಂಡ ಅದನ್ನ ಅರ್ಧ ಇಲ್ಲಿ ಮಯನ್ಮಾರ್ ಉಪ್ಪುನು ಅರ್ಧ ಇಲ್ಲಿ ಇಂಡಿಯಾ ಉಪ್ಪುನು ಸೊ ಅದನ್ನ ಇಲ್ಲದ ಮಿಡ್ಲ್ ಡೇ ಬೌಂಡ್ರಿ ಪಾಸ್ ಆಪಿನಿ ಸೊ ಕಿಚನ್ ಇಂಡಿಯಾ ಇತ್ತು ಬಾತ್ರೂಮ್ ಮಯನ್ಮಾರ್ ಉಪ್ಪುಂಡು ಸೊ ಅಂಚಿನ ಊರು ಗಂಜಿ ತೋರೆ ಬಂದಿಲ್ಲ ಸೊ ಐಕೆ ಪೋರೆಗೆಲ್ಲ ಬಂಡ ಇಂಚಿನ ಪೋರ ಬುಜಿ ಐಕೆ ಅಕಲಿಗೆ ಪೇಮೆಂಟ್ ಕೊಡಂಗ ಪೂಪಿನಂಡ ಆ ಊರಿಗೂ ಆ ಹೆಡ್ ಎಂಟ್ರೆಸ್ಗೆ ಆಯ್ತು 8 ಜನ ನಮ್ಮ ಮೀಟ ಪಕ್ಕಲ ಪರ್ ಹೆಡ್ 500 ಮಿನಿಮಮ್ 500 ಅಂಚ ಕೊಟ್ಟರೆ ತಿಕ್ಕುನ್ಗೆ ತೂಕ ಏನಾದ್ರು ಅದನ್ನು ಗೊತ್ತಿರುತ್ತೆ ಪೋಯಿ ಅಲ್ಪ ಬೊಕ್ಕ ಸ್ಟೇಲ್ ನಮ್ಮ ಅಲ್ಪ ಕ್ಯಾಂಪಿಂಗ್ ಮಲ್ಪರೆ ಅಪ್ಜಿ ಆ ಊರ್ಡು ನಮಗೆ ಅಲ್ಪ ರೆಸಾರ್ಟ್ ಬುಕ್ ಮಾಡ್ಬಿಡಕೊಂಡು ಅಕಲನೆ ಗೈಡ್ ಉಪ್ಪುಂಗೆ ಕೂಡ ಗೈಡಿಗೆ ಬೇತನೆ ಚಾರ್ಜ್ ಉಂಡು ಸೊ ಖರ್ಚು ಉಂಡು ಮಸ್ತೈಕ್ ಬಟ್ ಒಂದು ಊರು ತೂಪಿನ ಪಟ ಮಿಸ್ ಮಾಡ್ತಾರೆ ಜಿಗಳಿಗೆ ಪೋಯಿತ್ತೆ ನಮ್ಮ ಮಯನ್ಮಾರ್ ಬಾರ್ಡರ್ ಆ್ಯಕ್ಚುಲಿ ನಮಗೆ 0 ಪಾಯಿಂಟ್ಲ ದಿಕ್ಕು ನಾವು ಮಯನ್ಮಾರ್ಲ ತೋಜು ಅಂಚನೆ ಮಯನ್ಮಾರ್ದ ಜನಕುಲ್ಲ ಆ ಸೈಡ್ ಉಪ್ಪು ಇರ್ತು ನಮಗೆ ಅಂಚೆಲ್ಲ ಪೋದು ಬರಲಿ ಇದು ನಮ್ಮ ಕಿಂಗನ ಇಲ್ಲ ಎಂಟ್ರಂಡ ನಾವು ಮಯನ್ಮಾರ್ ಪೋಯ್ಲಕನೆ ಅರ್ಧ ಅಂಚು ಉಂಡು ಕುದರಗಿತ್ತೆ ಗಾಡಿ ಫುಲ್ ಸೆಟ್ ಆದ ಲೋಡ್ ಆತಂದು ನಮ್ಮ ಜಿಮ್ ನೀಟ್ ದೆಕ್ಕರೆ ಬೋದು ಬಂದು ದೆಕ್ಕನ ಮನದ ನಿಂಚನೆ ಹಾಕೊಂಡು ಹಲೋ ಸ್ವಾಮಿ ಕಲೋ ಗಜ್ಜ ಸ್ಪಿದಡ್ಗ ನಮ್ಮ ಎತ್ತೆ ಮಲ್ತುರ್ದು ನಿಂಚು ಟರ್ನ್ ಮಾಡೋದು ಓಡೆಯವರಿಗೆ ಗೆಪ್ಪರೆ ಆತದೆ ಸಿಕ್ತಲ್ತೊಂದು ತೋಡುಂಡದ ಇದನ್ನ ಪಾಸ್ ಸ್ಪಿದಡ್ಗ ನಮ್ಮ ಮಾನ್ ವಿಲೇಜ್ ಡಿಸ್ಟ್ರಿಕ್ಟ್ದ ಲೋಂಗ್ವಾ ಪಂಪಿನ ಊರಿಗೂ ಇತ್ತಿನ ಗಂಟೆ 5 ಗಂಟೆ ಒಂದು ರೀಚಿಂಗ್ 5 ಗಂಟೆ 2 ಗಂಟೆ ಪೋನಾಗ ಈ 50 ಕಿಲೋಮೀಟರ್ ನಾರ್ಮಲ್ ಜೊತೆ ಬ್ರೇಕ್ಫಾಸ್ಟ್ ಅಂತ ಗಂಟೆ ಎತ್ತೇತಂడి 7:40 ಅಂದು ಒಂಜಿ ಸುಮಿ ರೈಸ್ ಹೋಟೆಲ್ ಒಂದು ಆ್ಯಕ್ಚುಲಿ ಮತ್ತು ನಾಗಾಲ್ಯಾಂಡ್ ಒಂಜಿ ಡಿಶ್ ಟೈಮ್ ಮಕ್ಕಳೇ ಸ್ವಲ್ಪ ತೋಲಿ ರೈಸ್ ವಿತ್ ಸ್ಮೋಕ್ ಪೋರ್ಕ್ ರೈಸ್ ವಿತ್ ಫ್ರೆಶ್ ಪೋರ್ಕ್ ರೈಸ್ ವಿತ್ ಬೀಫ್ ರೈಸ್ ವಿತ್ ಚಿಕನ್ ನಾನು ಫಿಶ್ ಪಂಡ್ ಚಿಕನ್ ಹೆಜ್ಜಿಗೆ ರೈಸ್ ವಿತ್ ಚಿಕನ್ ಫಿಶ್ ಪಂಡೆ ಸೊ ಮುಲ್ತ ನಾಗಾಲ್ಯಾಂಡ್ ಸ್ಟೈಲ್ ಅಭಿನಯ ಬೊಕ್ಕ ಮನೆ ಪಣ್ಣೆ ಪೂರಿ ಬಂದಿರಿ ಸೊ ಮುಲ್ತೊಂದು ಡಿಶ್ ಟ್ರೈ ಮಾಡ್ಕೊಡಿ ನಾಗಾಲ್ಯಾಂಡ್ ಎಂಜಾಯ್ ಮುತ್ತುಜ್ಜಿ ತೂಕ ಫಿಶ್ ಬಂತೆ ಕೆಲವು ಫಿಶ್ ತಿಂತಿದ್ದೇನೆ ಎಂಚ ಚಳಿ ಬೆಚ್ಚರಂತ ನಾವು ಚಳಿ ಮಾತ್ರ ಒಟ್ರಾಸ್ ಉಂಟು ಸ್ವಲ್ಪ ಆಲ್ಮೋಸ್ಟ್ 13 ಡಿಗ್ರಿ ಉಂಟು ಚಳಿ ಇತ್ತೆ ಅಡೇನೆ ಮೀನು ತಂಕುವೇರ ಮೋಸ್ಟ್ಲಿ ಅವೇ ತಾಂಕುವೇರ ಅಗಲ ಮೀನು ತಂಕುವೇರ ಒಂದು ಹಳ್ಳಿಡಿಲ್ಲ ನಾಗಾಲ್ಯಾಂಡ್ದ ತಿರ್ತು ಕಿಚನ್ ಅಲ್ಲ ಅಲ್ಲೂ ಕಿಚನ್ ಹೋದಿತ್ತು ಸಂಜೆ 50 ಕಿಲೋಮೀಟರ್ ನಾರ್ಮಲ್ ಜೊತೆ ಬ್ರೇಕ್ಫಾಸ್ಟ್ ಅಂತ ಗಂಟೆ ಎತ್ತೇತಂడి 7:40 ಅಂದು ಒಂಜಿ ಸುಮಿ ರೈಸ್ ಹೋಟೆಲ್ ಒಂದು ಆ್ಯಕ್ಚುಲಿ ಮತ್ತು ನಾಗಾಲ್ಯಾಂಡ್ ಒಂಜಿ ಡಿಶ್ ಟೈಮ್ ಮಕ್ಕಳೇ ಸ್ವಲ್ಪ ತೋಲಿ ರೈಸ್ ವಿತ್ ಸ್ಮೋಕ್ ಪೋರ್ಕ್ ರೈಸ್ ವಿತ್ ಫ್ರೆಶ್ ಪೋರ್ಕ್ ರೈಸ್ ವಿತ್ ಬೀಫ್ ರೈಸ್ ವಿತ್ ಚಿಕನ್ ನಾನು ಫಿಶ್ ಪಂಡ್ ಚಿಕನ್ ಹೆಜ್ಜಿಗೆ ರೈಸ್ ವಿತ್ ಚಿಕನ್ ಫಿಶ್ ಪಂಡೆ ಸೊ ಮುಲ್ತ ನಾಗಾಲ್ಯಾಂಡ್ ಸ್ಟೈಲ್ ಅಭಿನಯ ಬೊಕ್ಕ ಮನೆ ಪಣ್ಣೆ ಪೂರಿ ಬಂದಿರಿ ಸೊ ಮುಲ್ತೊಂದು ಡಿಶ್ ಟ್ರೈ ಮಾಡ್ಕೊಡಿ ನಾಗಾಲ್ಯಾಂಡ್ ಎಂಜಾಯ್ ಮುತ್ತುಜ್ಜಿ ತೂಕ ಫಿಶ್ ಬಂತೆ ಕೆಲವು ಫಿಶ್ ತಿಂತಿದ್ದೇನೆ ಎಂಚ ಚಳಿ ಬೆಚ್ಚರಂತ ನಾವು ಚಳಿ ಮಾತ್ರ ಒಟ್ರಾಸ್ ಉಂಟು ಸ್ವಲ್ಪ ಆಲ್ಮೋಸ್ಟ್ 13 ಡಿಗ್ರಿ ಉಂಟು ಚಳಿ ಇತ್ತೆ
ಅಡೇನೆ ಮೀನು ತಂಕುವೀರ ಮೋಸ್ಟ್ಲಿ ಅವೇ ತಾಂಕುವೀರ ಅಕಲ ಮೀನು ತಂಕುವೀರ ಒಂದು ಹಳ್ಳಿಡಿಲ್ಲ ನಾಗಾಲ್ಯಾಂಡ್ದ ತಿರ್ತು ಕಿಚನ್ ಇವಲ್ಲ ಅವರು ಕಿಚನ್ ಹೋದಿತ್ತು ತಿರ್ತು ಕಿಚನ್ ಇತ್ತೀರಿ ಬಂಡ ಎಂಟ ಮಲ್ಪು ಮುಂದೆ ಬಾರಿಗೆ नागा स्टाइल दा फिश उसको क्या बोलते हैं भाई आप लोग इन फिश डिश को क्या बोलते हैं फिश का ಫಿಶ್ ಕರಿ हाँ फिश करी नागा स्टाइल है ना ನಾಗಾ ಸ್ಟೈಲ್ ओके वो नीचे आपके किचन है क्या नीचे नीचे ओके फिश पॉन्ड है क्या या मतलब- फिश पॉन्ड उस पर ये करते हैं नहीं अभी नहीं है क्या अभी नहीं है ओके ओके कोई मगन किचन तो का नागा स्टाइल दा ये फिश बना रहा है फिश का करी ये फिश का करी है क्या हाँ तो फिश करी है मतलब क्या सब मिला दाल है उस पर नहीं यहाँ मसाला मसाला डाला है साउथ इंडियन का स्टाइल में और साउथ इंडियन चल ओके 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 और यहाँ स्मोक पोर्क है यहाँ ये स्मोक पोक है ना हाँ स्मोक ओके पोर्क और इधर आप लोग मीट ऊपर रखते हैं ना हाँ सिखा रहा है ओके और यहाँ है फिश पोर्क फिश पोक दिस इज स्मोक पोक एंड फिश पोक स्मोक पोर्क फिश पोर्क सब चूल्हा पे बनता है मतलब ये सब स्मोक डिस्प्ले होते हैं ना हाँ ये कौन सा है भाई फ्रेश का पानी है फ्रेश पोर्क का पानी हाँ पानी ओके हाँ। ब्रॉथ हाँ और ये यम है यम या मतलब यम मतलब क्या बोलेगा मीट है क्या कुछ ना मीट नहीं है सब्जी है हाँ सब्जी है फ्रेश लीव्स के साथ ओके ओके और यहाँ दाल है दाल ओके इसमें कौन सा मीट है यहाँ पोर्क है पोर्क सब पोर्क है हाँ वो स्किन है क्या हाँ स्किन पोर्क का वो मतलब क्या खाते हैं क्या खाता है अच्छा स्किन ओके ओके स्किन खाता है या और ये अफन है नागालैंड का स्पेशल अफन आपने मतलब अफन है मतलब सब्जी में डलता है ये नागालैंड का सिमिका ट्राइब खाता है ये हाँ ओके ओके ये ऐसा हम लोग आप लोग पोर्क को होता है हाँ, तो ये स्मोक करके कितने दिन रखते हैं आप लोग मतलब कितने दिन रख सकते दो तीन दिन में हो जाएगा ये नहीं वो मतलब कितना दिन के लिए रख सकते हैं स्टोर कर सकते हैं महीना सालों के लिए रख सकते ಓ ಸಾಲೋ ಕೇಳಿ ಸೊ ತೋಲಿ ಮೊಕಲು ಇಂಚ ಬಣ್ಣ ಮೀಟ್ನ ಮಸ್ತ್ ದಿನ ಇಂಚ ಸ್ಮೋಕ್ ನೆಟ್ಟೆ ತೂತ ನೆಟ್ಟೆ ದಿಕ್ಕೆಲ್ದ ನೆಟ್ಟು ಮಿತ್ ದಿಪ್ಪೇರು ಸ್ಮೋಕ್ ಡಾಲ್ ತಗೊಂಡು ಸೊ ಅವೇನು ಆಯ್ತಾ ಬೊಕ್ಕ 1 year ಮಂತ್ಸ್ ಮುಟ್ಟು ಯೂಸ್ ಮಾಡ್ಪುರಿ ಸೊ ಒಂದು ನಾಗದ ಟ್ರೆಡಿಷನಲ್ ಕಿಚನ್ ಇಂಚ ಒಪ್ಪುಂದುಲೆ ऊपर भी है मतलब ये रखता है सूखने के लिए सुपर नागालैंड का ये किंग ये खाया था ये ತಿಂದುಲೆ किंग चिली बोलता है इसको किंग चिल्ली ತಿಂದುಲೆ ತಿನ್ಲೇಗೆ ಅವರ हाँ ये पिकल है पिकल है क्या सिग्नेचर का ना वन तिंतुले बहुत ये वर्ल्ड का स्पाइसीएस्ट चिली है ना ರೇಕಣ್ಣತ್ತೆ ವರ್ಲ್ಡ್ ದ ಸ್ಪೈಸಿಯಸ್ಟ್ ಚಿಲ್ಲಿ ಟೈಮ್ ಅಂತಲ್ಲಿ ಪುಕ್ಲಿಡ್ ತೂ ಬರೋಣದ ಹೆಂಚಂಡು ಕಾರಣ ಕಣ್ಣಿಗೆ ಕೆಂಪಂಡು बहुत स्पाइसी है बहुत है हम लोग को बहुत स्पाइसी लगते हो मतलब वर्ल्ड में टॉप है नो चिल्ली नागा चिल्ली मुझे नीर बुढ़ा सो मुझे ये सब सब्जी है ना भाई ये भी वही चटनी है क्या नागा वही चटनी है ಸೊ ಒಂದುಲ ನೆಕ್ ಲಾಸ್ಟ್ ಟೈಮ್ ತಿಂದಿತ್ತೆ ಹೆಂಗು ಬಾಡ್ ನೀರು ಒಂದು ಪೋ ಸೊ ಒಂದು ಫಿಶ್ ಮಾಡ್ಬೋದೋಲಿ ಒಂದು ಬಟಾಟೆ ಸೊ ಒಂದು ಪೂರ ಒಂದು ಗ್ರೀನ್ ಲೀವ್ಸ್ ಚಟ್ನಿಗೆ ಸರ್ ಉಸ್ಬೆ ಮಿಲ್ಲ था ना अभी दिन बना लाला अभी दिन में यानुल्ले ಇಲ್ಲ ನಾಗಾಲ್ಯಾಂಡ್ ನಾಗಾ ಚಿಲ್ಲಿ ಟ್ರೈ ಮಾಡ್ತಿಲ್ಲ ಅಂತಿನ ಬುಜಿ ತಮ್ಮಯ್ಯ ಹೆಂಗೆ ಟ್ರೈ ಮಾಡಿ ಬರೋ ಒಂದು ಬೋಕ ಇದೆಯಾ अब कारा दिन पर निकले ना जरा दुखता भी मैंने पढ़ने का नीर तुले उसका आंख में पानी आ रहा है थैंक यू भैया आपका नाम भाई मेरा नाम असु है असु आप इधर से हाँ इधर से थैंक यू ಸೊ ಟೂ ಇಯರ್ ನಾಗಾಲ್ಯಾಂಡ್ ನಾಗಾದ ಕಿಚನ್ ಎಂಚ ಟೂ ಇಯರ್ ಬಣ್ಣ ನಮಗೆ ಟ್ರೆಡಿಷನಲ್ ಕಿಚನ್ ಸೊ ಮುಗಲು ಅವು ಮೀಟ್ ಪೂರ ಆಪಲ ಕೆಲವು ಫ್ರೆಶ್ ತಿನ್ಪೇರು ಬೊಕ ಡ್ರೈಡ್ ತಿನ್ಪೇರು ಡ್ರೈಡ್ ಬಂಡ ಅವು ಸ್ಮೋಕ್ಡ್ ಮಲ್ಪುನು ಅವು ಕೆಲವರಿಗೆ ಪೋರ್ಕ್ ತಿನ್ಬೇಕು ಮಸ್ತ್ ಇಷ್ಟ ನಮ್ಮ ತಿನ್ಪುಜಿ ಯಾನ್ ತಿನ್ಪುಜಿ ಮೊಗಲು ತಿನ್ಪೇರು ಎಂಚ ಚಳಿಗಡ್ಡೆ ಕೈ ದಿಕ್ಕಲೆ ಅಡಿಕೆ ಬಿಡು ತುಂಬು ತೂಕ ಫಿಶ್ ದಾಲ್ ಎಂಚು ಪುಲಿ ಉಂಟು ಇದು ದೊಂಗ ಹೋದಾಗ ಒಂದು ಮೂಲು ಉಂಟು ಪುಲಿ ಎನ್ನ ಪುಲಿ ಕಾಲೆಂಡು ಒಂದು ಪುಲ್ ಕಟ್ಟದೆ ಬೇ ಆ ಬೋರಿಯೇ ಒಂದು ತುಂಗ ತಿಂದುಗ ಫಸ್ಟ್ ಒಂದು ತಿಂದು ಒಟ್ಟಿಗೆ ಒಂದು ಚುರ್ಪಿ ಸೊ ನಂಗೆ ಚೂರು ಒಂದು ಆ್ಯಕ್ಚುಲಿ ಮಲೇಷಿಯಾದ ಹೇಸ್ಟ್ ತಿನ್ಪಿ ಒಂದಿನ ನಮ್ಮ ಪೇರ್ದ ಮಸ್ತ್ ಆಯ್ ಬಂಡೆದ
ಇಲ್ಲಿ ತಿಂಡ್ರೆ ತಿಂದವೇನು ಒಂದು ದ್ರಾಕ್ಷಿ ಹತ್ತಿ ಒಂದು ಪುರವೇ ಕೆಲವು ಡ್ರೈಡ್ ಮಾತುಂಟು ಚಿಕ್ಕಿ ಅದೇ ಚೂನಾ ರಬ್ ಹಿಯರ್ ಬಚ್ಚೆ ತಿನ್ಬೇಡ್ತಾ ನೋಡಲ್ ಗೋಡೆ ಚೂನಾ ರಬ್ ಹಿಯರ್ ಗೊತ್ತಾಗ ಚೂನಾ ರಬ್ ಹಿಯರ್ ತೂಕ ಬ್ರೇಕ್ಫಾಸ್ಟ್ ಎಂಜೊಪ್ಪನೊಂದು ಫಿಶ್ ನಮ್ಮ ಅಥೆಂಟಿಕ್ ನಾಗಾ ಸ್ಟೈಲ್ ಫಿಶ್ ತಿನ್ನೊಂದಿರುತ್ತೆ ಒಂದು ಟ್ರೆಡಿಷನಲ್ ಜಾರಿಗೆ ನಾಗಾಲ್ಯಾಂಡ್ದ ಕಿಂಜ ಬೋತ್ ಶಾರ್ಟನಾ ಸೊ ತೂವಲ್ಲಿ ಮುಲ್ಪ ಟ್ರೆಡಿಷನಲ್ ಡಿಶ್ ನಮ್ಮ ನಾಗಾ ಸ್ಟೈಲ್ದ ಸೊ ರೈಸ್ ಅಂಚನೆ ಫಿಶ್ ಕರಿ ಸೊ ಒಂದು ಜನ ಚಟ್ನಿ ಮಲ್ದಿರು ಐಕಲ ನಾಗಾ ಚಿಲ್ಲಿ ಪಾಡ್ದಿರು ತೆತ್ತಿದಂಜುಂಡು ಒಂದು ಲೋಕಲ್ ಸಬ್ಜಿ ಒಂದು ಬಾಟಲ್ ಕೊಲ್ದ ಹಾಕೊಡ್ದು ರೀಲ್ಸು ಒಂದು ಬಟಾಟೆ ಒಂದು ದಾಲ್ ಒಂದು ಮುಲ್ತ ನಾಗಾ ಚಿಲ್ಲಿ ಒಂದು ನಾಲ್ಕು ದಾಲ್ ಬಂತೀರಿ ತಿನ್ಕ ರೈಸ್ ಮಾಡೋದು ಈ ಥರ ರೈಸ್ ಕೊಡ್ತೀನಿ 3 ಜನ ಕೊಡಬೇಕು ಒಟ್ಟಿಗೆ ಅದು ಪೂರಿ ಬಂದು ಯಾಕೆಲ್ಲ ಪೂರಿ ಕಾಣೆ ರೈಸ್ ದಷ್ಟ ಪುಷ್ಟ ಇವಾಗ ಓದಿ ಗೊತ್ತಾಗುತ್ತೆ ಒಣ ತುಂಬ ಕೆಲಸ ಒಣ ಚಿಕ್ಕನ್ ಕೆಲಸ ಒಣ ಸಿಗ್ತದೆ ದಾಲ್ ಚೂರು ದಾಲ್ ಬಂದ ಮುಂಚೆನೆ ಅದೇ ಫಿಶ್ ತಿನ್ ಬರ್ತವೆ ಇದು ಕೊಡ್ತೀನಿ ಇನ್ನೇ ಫಿಶ್ ಮಾಡೋಣ ಫಿಶ್ ಕರಿ ಅಂಚನೆ ಚೂರು ಸಬ್ಜಿ ಬಟಾಟೆ ನಾವೇ ಕೆತ್ತಿಗೆ ಮೀನು ಮಕ್ಕಳು 5 ಮಂತ್ ಬಂದು ಕಮ್ಮಿ ಖುಷಿ ಮೀನಿಂದ ಒಂದು ಖುಷಿ ಅದು ಡೈರೆಕ್ಟ್ ಮೀನು ಮಾಡಿದ ಸ್ವಲ್ಪ ತಿಂದರೆ ಖುಷಿ ಬಣ್ಣ ಕೆಸರು ಒಂದು 5 ಮಂತ್ ಬಂದು ರೈಸ್ ಅದೇ ಪಲ್ಯ ರೈಸ್ ಅಲ್ಲ ಎಸ್ ಬ್ರೇಕ್ಫಾಸ್ಟ್ ಆ್ಯಂಡ್ ನಮ್ಮ ಭಾರಿ ಶೋಕದ ಬ್ರೇಕ್ಫಾಸ್ಟ್ ನಮ್ಮ ಏನು ನಾಗಾ ಸ್ಟೈಲ್ ಒಂದು ಬ್ರೇಕ್ಫಾಸ್ಟ್ ಮಲ್ತೆ ರೈಸ್ ಸ್ವಲ್ಪ ಅಕಲ್ನ ಸ್ಟೈಲ್ ಕಾಣೆ ರೈಸ್ ತಿನ್ಪಿನಿ ಮಕ್ಕಳು ಪೂರಿ ತಿಂಡಿರಿ ರೆಡ್ ಎತ್ತಿಂಡು ಒಟ್ಟಿಗೆ ಬಿಲ್ 540 ಆಯ್ನಿ ಪಂಡ ಪೂರ ಸೇರ್ದು ಕೊಂಚ ಪುಲಿ ಇತ್ತು ನಂಗೆ ಭಾರಿ ಇಷ್ಟ ಪುಲಿ ಪಂಡ ಕಟ್ಟ ಮಿಟ್ಟ ತುಂಬುದ ಒಂದು 10 ಪ್ಯಾಕೆಟ್ ತಂದು ಅಕ್ಕಿನಿಂಜ ಸೊ ಲಾಸ್ಟ್ ಟೈಮ್ ಮೂಲ ತಂದು ಮನೆ ಬಿಡ್ತದಂತೆ ಮೂಲ ತಿಕ್ಕೊಂಡು ಹೋಯ್ ನಾನು ಸೀದಾ ಹೋಲ್ ಬಂದರ ತೂಕ ಗಂಟೆ 8:20 ಆ್ಯಂಡ್ ನಲ್ಲ ನಮ್ಮಕ್ಕ ಮೂಲ್ತುರ್ದು ಲಾಂಗ್ ವಾಗ್ 282 ಕಿಲೋಮೀಟರ್ಸ್ ಉಂಟು 9 hours 40 minutes ಉಂಟು ಹೋಯ್ ಬರ್ಸ ಬರೋ ಒಂದು ಗೋಲಿ ಸಡನ್ ಬರ್ತೊಂದು ಹೊರನೆ ಬೊಲ್ಲಲಾಗ ಬರೋದು ನೀರು ಒಳ್ಳು ಸೊ ಇಲ್ಲಿ ಹಿಲ್ ಸ್ಟೇಷನ್ ಬಸ್ಸ ಬರಂಗನೆ ಓಡಿಗೆ ಅದೇ ಮನ ಹೈಯೆಸ್ಟ್ ಲ್ಯಾಂಡ್ ಸ್ಲೈಡ್ ಕೂಡ ಈ ಬೊರ್ತಿಗೆ ಬಸ್ಸ ಬರ್ತದೆ ಮಣ್ಣು ಕೂಡ ಸಾಫ್ಟ್ ಅದು ರೋಡ್ ಅಂತ ಅಡ್ಡಿ ಉಂಟು ಯಾಕಂದ್ರೆ ತಾಳ ಗುಟ್ಟಲ್ ರೋಡ್ ಇತ್ತು ಮಣ್ಣಾಗ ನನ್ನ ಆಂಗಲಿಗೆ ಜಾಸ್ತಿ ಕವರ್ ಮಾಡಿದ್ವಿ ಗಂಟೆ 12:50 ಬರ್ತದೆ ನನ್ನ 202 ಕಿಲೋಮೀಟರ್ ಉಂಟು 202 ಕಿಲೋಮೀಟರ್ 7 hours ಉಂಟು ಬಿಡಲ್ಲ ಸೊ ಬಸ್ ಕೂಡ ಡಿಲೇ ಆಗ್ತದೆ ಆ್ಯಕ್ಚುಲಿ ಆ ಕಡೆ ರೀಚಿಂಗ್ ಟೈಮ್ ನಮ್ಮ 6:30 ಇರ್ತದೆ ಇದು 7:50 ಅಂತ ರೀಚಿಂಗ್ ಟೈಮ್ ಬಸ್ಸದ ಬಜೆಟ್ ನೀವು ಮೆಲ್ಲನೆ ಹೋದಿಲ್ಲ ನಮ್ಮ ಓಲ್ ಗುಂಡಿದಾರ ಅಂತ ಗೊತ್ತಾಗ್ತಿ ಅಯ್ಯಪ್ಪ ಪನ್ನೆಗೆ ಗುಂಡಿ ಬಿಟ್ಟು ಹೋಯ್ ಆರಾಮ್ ಹೋಯ್ ಇವನ್ ಇನ್ನಿದೆಲ್ಲ ಈಗಲೇ ಇರ್ಬೋದು ಸ್ಟೇ ಆಗ್ತೀನಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಎಲ್ಲ ನಮ್ಮ
Nungwa, Mon village district da. Oh, ini gede lagi nih, Syah. Mau baju GoPro tu. Kau nak gede tu per, itu gede liu. Oh, tak tu dia. Yang kelas. Oh, ಹತ್ತಲ್ಲಿ ಆ ಕಡೆ ಚಳಿಲಿ ಮಿಂಚು ಬರೋ ಹಾಕೋದುಂಡು ಗೋಪಿಲಕ್ಕ ಹಾಕೋದುಂಡು ವಾಡ ಒಂದು ಬರ್ಸ ಮುತ್ತೊಂದಿಜ್ಜಿ ಅವಲ ನವಂಬರ್ ಒಂದು ಚಳಿಲಿ ಹಾಕೊಂಡೆ ಗೋಪುರ 5 ಜೂತಿಜ್ಜಿ ಒಟ್ಟರ ಚಳಿ ಬಂದಿದ್ದು ಚಳಿಲಿ ಬರ್ಸ ನಾಗಾಲ್ಯಾಂಡ್ ಚಳಿಲಿ ಬರ್ಸ ಹೋಯ್ತು ಏನೇನು ಹತ್ತಿರ ಹಾಕೊಂಡು ಒಣ ಸೊಪ್ಪು ಅಂತಾಗ 12 ಗಂಟೆ ಶುರು ಆದ ಹಾಂ ಕರೆಕ್ಟ್ 12 ಗಂಟೆ ಬರ್ತದೆ ನೀರು ಬಂದ್ರೆ 8 ದಿನದ ಮುಗಿಸ್ತಾರೆ ಈ ಮುಕೋಕ್ ಚುಂಗ್ ಬಂದ್ಬಿಟ್ಟು ಊರು ಬೈದ ನಾನು ಎತ್ತು ಭತ್ತ ಅತ್ತೆ ಅಂತ ಹರಿಕೆಟ್ ಜಾಸ್ತಿ ಉಂಟು ಹೋರೆ ನನ್ನಲ್ಲ ಸೊ ಮುಲ್ತೂರು ಬಕ್ಕಲ್ಲ ಒಂಜಿ ರೋಡ್ ಎತ್ತಿನ ಬಾರಿ ಖುಷಿ ಹಾಕೊಂಡು ರೋಡ್ ಎತ್ತಿಲ್ಲ ಒಂದು ಬರ್ಸ ಬಂದ ನಾನು ಗುಡ್ಡದಲ್ಲಿ ಮುಂಚೆ ರೋಡ್ ಸೈಡ್ ಭಾರಿ ಬಂಗ ಮಿತ್ರ ಕಲ್ಲು ಮತ್ತೆ ಪೂರ್ಣ ನಾವು ಇಟ್ಟು ಪರ್ಲ ಈ ಗಾಡಿ ಸುಡು ಕೊಂಜಿ ಒಣಗ್ರ ಮೇ ಬಿ 1 ಗಂಟೆ ಅಂತೆ ಗಾಡಿ ಹಿಂತವನ ಎತ್ತು ಲೇಟ್ ಆಗಿ ಫೋನಾಗ ಆರಾಮ್ ಡಿಬ್ಬಡಿ ಸರಿ ಅನಿಸಿ ಟೈಗರ್ ಬರೀ ರಡ್ಡಿರುವ ಎಂಚ ಕತ್ತಲೆ ಬಾರ್ದು ಫುಲ್ಲು ಫಾಗ್ ಉಂಟುದಿಲ್ಲ ಕತ್ತಲೆನ ಪಂಪೆ ದಾದ ಅತ್ತ ಒಂದು ರೋಡ್ ಒಂಜಿ ಉಂಟು ಅವನ್ ಬಾಸ್ ಹೊಸ ರೋಡ್ ಆಗಿದೆ ಹೋಟೆಲ್ ನಾಡೋದಲ್ಲ ದಿಕ್ಕೊಂದು ಚೂರ್ಪಲ್ಲ ಗಂಟೆ ರಡ್ಡರೆ ಮತ್ತದು ಬಡ ಜೋರು ಹೋಟೆಲ್ ಸ್ವಲ್ಪ ದಿಕ್ಕೊಂದು ಪುನಃ ಫುಲ್ಲು ಉಲಾಯ್ ಬೈದ ಪಂಡ ನಾಗಂಡ ಸಿಟಿ ಗಿಟಿ ತಲ ತುಂದು ಹಳ್ಳಿ ಪಂಡಲ್ಲಿ ಮೋಸ್ಟ್ಲಿ ಈ ನೆಟ್ ರೂಟ್ ಮಸ್ತ್ ಕಮ್ಮಿ ಈ ವೇಟ್ ಇಜಿಂದ ಅವು ಮೋನ್ ವಿಲೇಜ್ ಪೋರೆಗೆ ನಮಗೆ ಬೇತನ ರೂಟ್ ಇತ್ತು ಅವನ ಹೈವೇ ಫುಲ್ಲು ಲೈಕ್ ಈ ಸೀನಿಯರ್ ತೋಟದಿಂದ ಈ ಸೈಡ್ ಬರ್ತೀನಿ ಇಜಿಂದ ನಮಗೆ ಮಿತ್ತು ಕೂಡ ದೀಮಾಪುರ ಅದು ಅಲ್ತಿರದು ನಾಗಾಲ್ಯಾಂಡ್ ಎಕ್ಸಿಟ್ ಅದು ಅಸ್ಸಾಂ ಹೋದು ಕೂಡ ಅಸ್ಸಾಂ ಬರ್ದು ಉಲೇ ಬರೋದು ಅಸ್ಸಾಂ ಬರ್ದು ಕೂಡ ನಾಗಾಲ್ಯಾಂಡ್ ಎಂಟ್ರಿ ಅವಡು ಸ್ವಂಚ ಅಲ್ತಿರ್ ರೀಚ್ ಅವು ರೂಡ್ ಎಟ್ಟು ಅಂದ್ರೆ ಇಂಚ ಸೀನಿಯರ್ ತಿಕ್ಕು ಫುಲ್ ಸಿಟಿ ಮಸ್ತ್ ಕಣ ಪಾಸ್ ಬರ್ದು 3 ಶಾರ್ಟ್ ಆಯ್ತು ಬರ್ಸ ತೋಲಿ ಐಸ್ ಬರೋದು ಐಸ್ ಈಗ ಏನನ್ಪಿನಿ ಇಲ್ಲಿ ಕಲೆ ಏನಾದ್ರು ಬಂದು ಬರ್ತಾ ಪಟ ಐಸ್ ಬರೋದು ಒಂದು ಐಸ್ ಬೋರ್ಡ್ ಐಸ್ ತುಲೆ ಐಸ್ ದ ಬರ್ಸ ಅಂತ ಐಸ್ ದ ಬರ್ತದೆ ಸ್ನೋಫಾಲ್ ದೊತ್ತೆ ಅಲ್ಲ ಐಸ್ ಬರೋಲ್ಲ ಬೀಚ್ ಐಸ್ ಎಂತ ನಿಮಿಷ ಬಿಟ್ಟಿದ್ದಾರೆ
ನೀನು ಗಾಡಿಯೋ ಸ್ಪೀಡ್ ಇದೆ ಬೈಕ್ ಸ್ಪೀಡ್ ಇದೆ ಸ್ಪೀಡ್ ಇದೆ ಆದ್ರೆ ಸ್ಪೀಡ್ ಆ ಥರ ಐಸ್ ಬರ್ತದೆ ಐಸ್ ಒಳಗಡೆ ಫುಲ್ ಐಸ್ ಉಂಟು ಫುಲ್ ಐಸ್ ಬೋರ್ಡ್ ಐಸ್ ದ ಬರ್ತಾ ಉಂಟು ಐಸ್ ದ ಬರ್ತಾ ಗಾಳಿ ಲಂಚಿರಂಡು ಓ ತಿಳಿಲು ಓ ಗ್ಲಾಸ್ ಗಂಟೆ ತಾನ ಮಾರ ಐಸ್ ಬರುದು ನಾವು ಮತ್ತೆ ಎಲ್ಲಿ ಗ್ಲಾಸ್ ಹಾಗೆ ഇതിൽ ഓടുന്നുണ്ടോ ലൈറ്റ് ಫೈನಲಿ ನಾಡ್ದು ಗಂಟೆ ಮೂಜು ಒಂಬತ್ತುಂಡು ಒಂದು ಹೋಟೆಲ್ ತಿಕ್ಕಂಡು ಮುಳ್ಬುಂಡಿಗೆ ಒಣಸು ಬೋರ್ ಮಾಡೋದುಂಡು ಸೊ ತೋಲಿ ಎಂಜಿ ತೆಡಿಲ್ ಬರ್ಸ ಬೊಕ ಐಸ್ ಫಸ್ಟ್ ಟೈಮ್ ಲೈಫ್ ಎಕ್ಸ್ಪೀರಿಯನ್ಸ್ ಆಪಿನಿ ಆ ಗಾಡಿ ಪೋನಾಗ ಎಂಕೊ ಗ್ಲಾಸ್ ಪ್ರಾಬ್ಲಮ್ ಪೊಡಿಯೋದು ಮಲ್ಲ ಮಲ್ಲ ಇದು ಮಲ್ಲ ಐಸ್ ಪೊಡುತ್ತುಂಡು ಚಿಕನ್ ಬೊಕ ರೈಸ್ ಪಂಡ ಸ್ವಲ್ಪ ಅವೇ ಆಪ್ಷನ್ ಉಪ್ಪು ಇಲ್ಲಿಗೆ ಇಲ್ಲೇ ಚಿಪ್ಸ್ ಯಾ ಪರಂದ ಬಾಳೆಹಣ್ಣು ಚಿಪ್ಸ್ ಅಲ್ಲ ತೆಡಿಲ್ದು ಹಾಕಿನಿ ಒಟ್ಟರಾಜು ಇನ್ನು ಹೊರನೇ ಸುರ ಬರ್ಸ ಇದು ಮುಟ್ಟಚ್ಚಿ ಮೇರೆ ಬರ್ಸ ತೋರಿ ಊರು ಪೂರ ಖಾಲಿ ಖಾಲಿ ಏರ್ಲೆಜ್ಜೇರು ಒಂದು ದಾನೆ ಪುಣ್ಯ ಒಂದು ಹೋಟೆಲ್ ಓಪನ್ ಆಗ್ತಂದು ಫುಲ್ ಅಂಗಡಿ ಪುರ ಬಂದಲ್ಲ ವಾ ವಾ ಎಸ್ ನಮ್ಮ ಒಣಸ್ ಬಜ್ಜಿನ ದಾಲ್ ರೈಸ್ ಒಂದದ ಕ್ಯಾಬೇಜ್ ಅದ ಬಾಯ್ಲ್ಡ್ ಕ್ಯಾಬೇಜ್ ಉಪ್ಪಾಡು ಒಂದೇನಬೇ ಬದನೆ ಪೂರ ಬದನೆ ಪಕ್ಕ ಕೋರಿ ಸೊ 16 ಡಿಗ್ರಿ ಚಳಿ ಉಂಡು ಬೆಚ್ಚ ಬೆಚ್ಚ ಒಣಸಿಕ್ಕ ಬಾರಿ ಬಿಚ್ಚೋದು ಉಂಕ ಪಟ್ಟ ಎಸ್ ನಮ್ಮ ಒಣಸಂಡು ಬಸ್ ಒಂದು ಉಂದುದುಂಡು ಆಂಡ ಕತ್ತಲದುಲಿ ಗಂಟೆ ಪ್ರಾಪರ್ 3:37 ಆಯ್ನಿ ಬೈಯದ ಮೂಜಾರ ಗಂಟೆ ಮುಟ್ಟ ಮೂಜಾರ ಕ್ರಾಸ್ ಅಂಡಿತ್ತೆ ಗಂಟೆ ಆಂಡ ಉಂತುಲಿ ಸನ್ಸೆಟ್ ಆದ ಅಂಡ್ ಕತ್ತಲೆ ಒಂಬತ್ತರು ಪೊಯ್ ಇಡೀ ಕೆಸರು ರೋಡು ನಾನೊಂದು ಎಂಗಳಿಗೆ 139 ಕಿಲೋಮೀಟರ್ಸ್ ಉಂಟು 4 hours 53 minutes ಉಂಟು ರೋಡ್ ಇಂಚಿನ ಎತ್ತಂದ ಚೂರು ಲೇಟ್ಲ ಪಂಡ್ರೆ ಒಂದು ಸ್ಲೋ ಕೊರೋಡ ಗಾಡಿ ರೋಡ್ ಸರಿ ಇತ್ತಿನ ಗಿಟ್ಪೋಲಿ ತೊಲೆ ಏತ್ ಬೇಗ ಕತ್ತಲೆ ಬಂದಿಲ್ಲ ಸೊ ಊರ್ದಾಗಲೇ ಬರೋ ಶಾಕ್ ಹೋಗ್ತಾನೆ ಸ್ಟೋರಿ ಪಾಡ್ನಂಗ ಮುಲ್ಪ ಕಾಂಡೆ ಬೇಗ ಬಗೆಲೆ ಹಾಕೊಂಡು ಬೈಯಾಗ ಮುಲ್ಪ ಮೂಜಾರಕ್ಕೆ ಸನ್ಸೆಟ್ ಮೂಜಾರ ಎತ್ತು ಮೂಜು ಕಾಲಿಗೆ ಸನ್ಸೆಟ್ ಆದಪ್ಪು ತೊಲೆ ಸಣ್ಣ ಇದ್ದಲ್ಲ ಫುಲ್ ಕತ್ತಲೆ ಹತ್ರ ಪೊಯ್ ಟೋಲ್ ಪೊಲ ಜಾಸ್ತಿ ಹೋಗ್ಕೊಂಡು ಹೋಗ್ಬುಜಿ ಕತ್ತಲೆ ಆತಂದು ಏತಾಪನತ್ತು ಗಿಟ್ಪುಗ ಬೇಗ ರೀಚ್ ಆಕ ನಮ್ಮ ಲಾಂಗ್ವಾ ಮೂನ್ ವಿಲೇಜ್ ಡಿಸ್ಟ್ರಿಕ್ಟ್ದ ಲಾಂಗ್ವಾ ವಿಲೇಜ್ ಎಸ್ ನಮ್ಮ ಇತ್ತೆ ಮಾನ್ ವಿಲೇಜಿಗೆ ರೀಚ್ ಏನತ್ತೆ ನನ್ನ ಲಾಂಗ್ವಾಗ್ 32 ಕಿಲೋಮೀಟರ್ಸ್ ಉಂಡು ಎಕಡೆ ಇಂಚನೆ ಒಂದಾಂಡ ಚೂರು ಹೋಗ್ಕೊಂಡು ರೋಡು ಪಿರೋಡು ಇಂಚೆ ಕೆಸರು ತಿಮ್ಮಂಡ ಪಂಡ ರೋಡ್ ತೋಜುತ್ತಿ ಆಯ್ತ ಫುಲ್ ಮಿತ್ತು ಕೆಸರು ಬೊಕ್ಕ ನೀರು ಒಟ್ಟು ಸೇರ್ತು ಸ್ಲಶ್ಲ ಫುಲ್ ಇತ್ತು ಸ್ಲಶ್ ಜಾರಾಂಜ ಬೈಜಿ ನೈಟ್ ಗಂಟೆ 7:19 ಕರೆಕ್ಟ್ 8:49 ರೀಚ್ ಅಪ್ಪ ನಾನು 1 ಗಂಟೆ 20 ನಿಮಿಷ ತಗೊಂಡುಂಡು 32 ಕಿಲೋಮೀಟರ್ಗೆ 1 ಗಂಟೆ 20 ನಿಮಿಷ ತೂಕ ಇಂಚನೆ ಪೋಂದು ಗಾಡಿ ಫಸ್ಟ್ ಗೇರ್ ಯಾಕಂದ್ರೆ ಸೆಕೆಂಡ್ ಗೇರ್ ಪಾಡ್ತೀನಿ ಕಮ್ಮಿ ಫಸ್ಟ್ ಗೇರ್ ಪಾಡ್ತೀನಿ ಗಾಡಿಗೆ ಫಸ್ಟ್ ಗೇರ್ ಪೋಂದು ಮೆಲ್ಲಡೆ ಇತ್ತೆ ನಮ್ಮ ಅಯ್ಯಪ್ಪ ಗಂಟೆ ಬಿಟ್ಟಿಲ್ಲ ಗಂಟೆ ಬಿಟ್ಟು ಇತ್ತೆ ನಮ್ಮ ಮೋನ್ ವಿಲೇಜ್ ಇರಲ್ಲ ಮೋನ್ ವಿಲೇಜ್ ಸೊ ಒಂದು ಮೋನ್ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ನೆಕ್ ನೆತ್ತ ಕೆಲವು ವಿಲೇಜ್ ಬರ್ಕೊಂಡು ಒಂದು ಮೈನ್ ವಿಲೇಜ್ ಮೋನ್ ವಿಲೇಜ್ ಮೋನ್ ಡಿಸ್ಟ್ರಿಕ್ಟ್ದ ನಮ್ಮ ಒಪಿನಿ ಮೋನ್ ಡಿಸ್ಟ್ರಿಕ್ಟ್ದ ಲೊಂಗ್ವಾ ವಿಲೇಜ್ ಅಯ್ಯಪ್ಪ ದೇವರೇ ಆಲ್ಮೋಸ್ಟ್ ರೀಚ್ ಆಗಂಬತ್ತ ಯಾ ಮ್ಯಾಮ್ I will be. Yeah, where are you? Did you reach? Yeah, ma'am. Like 60 meters. I'm here. Okay. I will be standing on the way. Just come. Yeah, ma'am. Yeah. Oh, is it? I think. Wait. Yeah. I think this one. Yeah. Okay. Yeah. You just park the car. Come. Okay. Old India. ಎಸ್ ನಮ್ಮ ರೀಚ್ ಆಯ ನಮ್ಮ ಹೋಮ್ ಸ್ಟೇಗೆ
ಬಾರಿ ಪೊರ್ಲದ ಹೋಮ್ ಸ್ಟೇ ಒಂಜಿ ಊರು ಬತ್ತವಾದ ಮುಲ್ಪ ಕೆಳಗೆ ನಿಲ್ಲಿರು ಒಂದು ಕೋರಿ ಮೇ ಬಿ ಎಡ್ಡೆ ಒಂದು ಟ್ರೆಡಿಷನಲ್ ಕಿಚನ್ ಮುಲ್ತ ಎಲ್ಲ ಕಾಣ್ತದೆ ಪೋನೆಗ್ಲಾಗೇನು ಇತ್ತ ಕತ್ತಲೆ ದೊಜ್ಜಿ ರೀಚ್ ಆತ